ಒಮ್ಮೆ ಒಂದು ಮೊಲ, ಮುಳ್ಳು ಮತ್ತು ಒಂದು ಆಮೆ ಸ್ನೇಹಿತರಾದರು. ಮೊಲ ತುಂಬಾ ವೇಗವಾಗಿ ಓಡುತ್ತಿದ್ದ ಕಾರಣ ಅದಕ್ಕೆ ತನ್ನ ವೇಗದ ಮೇಲೆ ಬಹಳ ಹೆಮ್ಮೆಯಿತ್ತು. ಅದು ಯಾವಾಗಲೂ ಆಮೆಯಲ್ಲೂ ಹಾಸ್ಯ ಮಾಡುತ್ತಾ ಹೇಳುತ್ತಿತ್ತು, ನಿನ್ನಂತ ನಿಧಾನಿ ನಾನೋಡಿಲ್ಲ, ನೀನು ಜೀವನದಲ್ಲಿ ಯಾವಾಗಲೂ ಮುಂದೆ ಹೋಗಲಾರೆ. ಆಮೆ ಶಾಂತವಾಗಿ ಹೇಳಿತು, ಮೊಲ, ಅತಿ ವೇಗ ಇದ್ದರೆ ಸಾಕಾಗುವುದಿಲ್ಲ, ನಿಲ್ಲದೆ ಮುಂದೆ ಹೋಗುವುದು ಮುಖ್ಯ. ಮೊಲ ಹಾಸ್ಯದಿಂದ ನಕ್ಕಿತು. ಆಮೆ ಹೇಳಿತು, ನಾವು ಓಟವೊಂದನ್ನು ಹಾಕೋಣ, ಯಾರು ಗೆಲ್ಲುತ್ತಾರೆ ನೋಡೋಣ. ಮೊಲ ಒಪ್ಪಿತು. ಅವರು ಓಟ ಆರಂಭಿಸಿದರು. ಮೊಲ ವೇಗವಾಗಿ ಓಡಿ ಮುಂದೆ ಹೋಗಿತು. ಕೆಲವು ಅಂತರದ ನಂತರ ಮೊಲ ಯೋಚಿಸಿತು, ಆಮೆ ಇನ್ನೂ ಬಹಳ ಹಿಂದೆ ಇದೆ, ನಾನು ಸ್ವಲ್ಪ ಹೊತ್ತು ನಿದ್ರೆ ಮಾಡಿಕೊಳ್ಳಬಹುದು. ಮೊಲ ಮರದ ಕೆಳಗೆ ಬಿದ್ದು ನಿದ್ರೆಗೆ ಜಾರಿತು. ಆದರೆ ಆಮೆ ನಿಧಾನವಾಗಿ, ನಿಲ್ಲದೆ, ಒಂದು ಹೆಜ್ಜೆ ಹಿಂದೆ ಒಂದು ಹೆಜ್ಜೆ ಮುಂದೆ ಹಾಕುತ್ತಾ ಹೋಯಿತು. ಕೊನೆಗೆ ಮೊಲ ಎದ್ದು ನೋಡಿದಾಗ ಆಮೆ ಗಮ್ಯಸ್ಥಾನ ತಲುಪಿತು. ಮೊಲ ಬೆಚ್ಚಿಬಿದ್ದು ಓಡಿದರೂ ಆಗಾಗಲೇ ತಡವಾಗಿತ್ತು. ಇದರಿಂದ ತಿಳಿದು ಬರುವ ನೀತಿಯೆಂದರೆ, ನಿಧಾನವಾಗಿದ್ದರೂ ಸ್ಥಿರತೆ ಮತ್ತು ಶ್ರಮದಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತ.